ಸ್ನೇಹಿತರೆ ಎಲ್ರಿಗೂ ಕೂಡ ನಮಸ್ಕಾರ. ಸ್ನೇಹಿತರೆ, ಈ ಒಂದು ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡದ ಒಂದು ನಿಗಮದಿಂದ, ಅದೇ ರೀತಿಯಾಗಿ ಈ ಒಂದು ಕರ್ನಾಟಕ ಮೇಧಾರ ಪರಿಶಿಷ್ಟ ಪಂಗಡಗಳ ಒಂದು ಅಲೆಮಾರಿ ನಿಗಮದಿಂದ, ಈ ಒಂದು ಅಭಿವೃದ್ಧಿ ನಿಗಮದಿಂದ ಈ ಒಂದು 6ಕ್ಕೂ ಹೆಚ್ಚಿನ ಒಂದು ಈ ಒಂದು ಏನು ಸಹಾಯಧನ ಸಿಗುವಂತ ಯೋಜನೆಗಳನ್ನ ಬಿಡುಗಡೆನ ಮಾಡಿದ್ದಾರೆ. ಅದು ಆನ್ಲೈನ್ ಅಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬಹುದು. ಅದೇ ರೀತಿಯಾಗಿ ಮೊದಲನೇದಾಗಿ ಯಾವ ಯಾವ ಯೋಜನೆ ಅಂತ ನಾವು ಇವಾಗ ಮೊದಲು ನೋಡ್ತಾ ಹೋಗೋಣ ಸ್ನೇಹಿತರೆ. ಮೊದಲನೇದಾಗಿ ಭೂ ಒಡೆತನ ಯೋಜನೆ. ಈ ಒಂದು ಭೂ ಒಡೆತನ ಯೋಜನೆಯಲ್ಲಿ ನಿಮ್ಗೆ ಭೂ ರಹಿತ ಮಹಿಳಾ ಕೃಷಿ ಕಾರ್ಮಿಕರಿಗೆ 50% ವರೆಗೂ ಕೂಡ ಈ ಒಂದು ಸಹಾಯಧನ ಸಿಗ್ತಿರುವಂತದ್ದು. ಅಂದ್ರೆ ನೀವು ಈ ಒಂದು ಕೃಷಿ ಒಂದು ಜಮೀನುಗಳನ್ನ ನೀವೇನಾದ್ರೂ ಖರೀದಿ ಮಾಡಿದಂತ ಸಂದರ್ಭಗಳಲ್ಲಿ ನಿಮ್ಗೆ 50% ವರೆಗೂ ಕೂಡ ಈ ಒಂದು ಸಹಾಯಧನ ಸಿಗುವಂತದ್ದು. ನೀವು ಎಷ್ಟೇ ಒಂದು ಹಣನ ಕೊಟ್ಟು ಆ ಒಂದು ಖರೀದಿನ ಮಾಡ್ತೀರಾ, ಅದರಲ್ಲಿ 50% ವರೆಗೂ ಕೂಡ ಈ ಒಂದು ಸಹಾಯಧನ ಕೊಡ್ತಾರೆ. ಅದೇ ರೀತಿಯಾಗಿ ಈ ಒಂದು ಎರಡನೇ ಒಂದು ಸ್ಕೀಮ್ ಯಾವುದು ಅಂತ ನೋಡೋದಾದ್ರೆ, ಬೋರ್ವೆಲ್ ಕೊರೆಸುವಂತ ಒಂದು ಯೋಜನೆ. ಈ ಒಂದು ಬೋರ್ವೆಲ್ ಕೊರೆಸೋದಕ್ಕೂ ಕೂಡ ನಿಮ್ಗೆ ಈ ಒಂದು ಸಹಾಯಧನ ಸಿಗ್ತಿರುವಂತದ್ದು. ಈ ಒಂದು ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ 1.5 ಎಕರೆಯಿಂದ 5 ಎಕರೆ ಜಮೀನು ಹೊಂದಿರುವಂತ ಒಂದು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಕೊಳವೆ ಬಾವಿಗಳನ್ನು ಕೊರೆದು ಅಳವಡಿಸುವ ಒಂದು ಯೋಜನೆ. ಈ ಒಂದು ಯೋಜನೆಯಲ್ಲಿ ನಿಮ್ಗೆ 4,75,000 ಕೂಡ ನಿಮ್ಗೆ ಈ ಒಂದು ಸಹಾಯ ಸಬ್ಸಿಡಿಯನ್ನು ಸಿಗುವಂತದ್ದು. ಈ ಒಂದು 4,75,000 ಕೂಡ ಈ ಒಂದು ಸಬ್ಸಿಡಿ ಸಿಗುವಂತದ್ದು. ಅದೇ ರೀತಿಯಾಗಿ ಮೂರನೇದಾಗಿ ಒಂದು ಸ್ವಾವಲಂಬಿ ಸಾರಥಿ ಯೋಜನೆ. ಈ ಒಂದು ಸ್ವಾವಲಂಬಿ ಸಾರಥಿ ಯೋಜನೆಯಲ್ಲಿ ನಿಮ್ಗೆ ನಿರುದ್ಯೋಗಿ ಯುವಕರು ಏನಿರ್ತಿರಲ್ವಾ, ಅವರಿಗೆ ಸ್ವಂತ ಒಂದು ಉದ್ಯೋಗನ ಮಾಡೋದಿಕ್ಕೆ 4 ಲಕ್ಷದವರೆಗೂ ಕೂಡ ಈ ಒಂದು ಸಬ್ಸಿಡಿನ ಕೊಡ್ತಾ ಇರುವಂತದ್ದು. ಇದರಲ್ಲಿ ನೀವು ಈ ಒಂದು ಟ್ಯಾಕ್ಸಿ ಆಗಿರ್ಬೋದು, ಈ ಒಂದು ಆಟೋ ಆಗಿರ್ಬೋದು, ಈ ಒಂದು ಗೂಡ್ಸ್ ವೆಹಿಕಲ್ ಗಳಾಗಿರ್ಬೋದು, ಇದನ್ನ ನೀವು ಪರ್ಚೇಸ್ ಮಾಡಿ ಅದಾದ ನಂತರದಲ್ಲಿ ನೀವು ಸ್ವಂತವಾಗಿ ಉದ್ಯೋಗನ ಮಾಡ್ಕೋಬಹುದು. ಅದೇ ರೀತಿಯಾಗಿ 5ನೇದು ಯಾವುದು ಅಂತ ನೋಡೋದಾದ್ರೆ, ವ್ಯಾಪಾರ ಸಾಲ ಯೋಜನೆ. ಈ ಒಂದು ವ್ಯಾಪಾರ ಮತ್ತು ಇತರೆ ಉದ್ದೇಶಗಳಿಗೆ ತರಕಾರಿ, ಹಣ್ಣಿನ ಅಂಗಡಿ, ಇನ್ನಿತರೆ ವ್ಯಾಪಾರಿಯನ್ನು ಆರಂಭಿಸಲು ಒಟ್ಟು ಘಟಕದ ವೆಚ್ಚಕ್ಕೆ 70% ಅಥವಾ 2 ಲಕ್ಷದವರೆಗೆ ಸಬ್ಸಿಡಿಯನ್ನು ನೀಡಲಾಗುತ್ತದೆ. ಅಂದ್ರೆ ನೀವು ಈ ಒಂದು ಸಣ್ಣ ಪುಟ್ಟ ಒಂದು ಏನು ಬಿಸ್ನೆಸ್ ನ ಮಾಡಿದ್ರು ಕೂಡ ಅದರಲ್ಲಿ ನಿಮ್ಗೆ 70% ವರೆಗೂ ಕೂಡ ಈ ಒಂದು ಸಬ್ಸಿಡಿನ ಕೊಡ್ತಾರೆ, ಅಥವಾ 2 ಲಕ್ಷದವರೆಗೆ ಈ ಒಂದು ಸಬ್ಸಿಡಿ ಸಿಗುವಂತದ್ದು. ಅದೇ ರೀತಿಯಾಗಿ ಈ ಒಂದು 6ನೇ ಒಂದು ಸ್ಕೀಮ್ ಯಾವುದು ಅಂತ ನೋಡೋದಾದ್ರೆ, ಈ ಒಂದು ಮೈಕ್ರೋ ಕ್ರೆಡಿಟ್ ಪ್ರೇರಣಾ ಯೋಜನೆ. ಅಂದ್ರೆ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಕಿರು ಆರ್ಥಿಕ ಚಟುವಟಿಕೆಗಳಿಗೆ ಈ ಯೋಜನೆಯ ಮೂಲಕ ಸಾಲ ಮತ್ತು ಸಬ್ಸಿಡಿಯನ್ನು ಪಡೆಯಲು ಅವಕಾಶವಿದ್ದು, ಒಟ್ಟು ಘಟಕ ವೆಚ್ಚ 5 ಲಕ್ಷಕ್ಕೆ ನೀವೇನಾದ್ರೂ ಕೂಡ 5 ಲಕ್ಷ ಒಂದು ಸಾಲನ ತಗೊಂಡ್ರೆ ಅನ್ನೋ ಸಂದರ್ಭಗಳಲ್ಲಿ ನಿಮಗೆ 50% ವರೆಗೂ, ಅಂದ್ರೆ 2.5 ಲಕ್ಷದವರೆಗೂ ಕೂಡ ನಿಮ್ಗೆ ಈ ಒಂದು ಸಹಾಯಧನ ಸಿಗುವಂತದ್ದು. ಈ ಒಂದು ಏನು ಮೈಕ್ರೋ ಕ್ರೆಡಿಟ್ ಪ್ರೇರಣಾ ಯೋಜನೆ ಏನಿದೆ, ಇದರಲ್ಲಿ ನಿಮ್ಗೆ 5 ಲಕ್ಷ ಸಾಲ ತಗೊಂಡಂತ ಸಂದರ್ಭಗಳಲ್ಲಿ ನಿಮ್ಗೆ 2.5 ಲಕ್ಷ ಮಾತ್ರ ನಿಮ್ಗೆ ಕಟ್ಟೋದಿಕ್ಕಿರುತ್ತೆ. ಇನ್ನು 2.5 ಲಕ್ಷನ ಈ ಒಂದು ಸರ್ಕಾರದಿಂದಾನೇ ಸಹಾಯಧನ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಿಮ್ಗೆ ಏನು 2.5 ಲಕ್ಷ ನೀವು ಸಾಲ ತಗೊಂಡಿರ್ತೀರಾ, ಅದಕ್ಕೆ 4% ಅಷ್ಟೇ ನಿಮ್ಗೆ ಬಡ್ಡಿನ ಹಾಕ್ತಾ ಇರುವಂತದ್ದು. ಆ ಒಂದು 4% ಬಡ್ಡಿನ ಮಾತ್ರ ನೀವು ಕಟ್ಟಿದ್ರೆ ಸಾಕಾಗ್ಬಿಡುತ್ತೆ. ಅದೇ ರೀತಿಯಾಗಿ ಈ ಒಂದು ಯೋಜನೆಗೆ ಅರ್ಜಿ ಹಾಕೋದಿಕ್ಕೆ ಕೊನೆಯ ದಿನಾಂಕ ಯಾವುದು ಅಂತ ನೋಡೋದಾದ್ರೆ, ಇದೇ ಒಂದು ಸೆಪ್ಟೆಂಬರ್ ತಿಂಗಳು 18ವರೆಗೂ ಕೂಡ ಕಾಲಾವಕಾಶ ಕೊಟ್ಟಿದ್ದಾರೆ. ಸೆಪ್ಟೆಂಬರ್ 18ವರೆಗೂ ಕೂಡ ನೀವು ಅರ್ಜಿಗಳನ್ನ ಹಾಕ್ಬೋದು. ಸೆಪ್ಟೆಂಬರ್ 18ಕ್ಕೆ ಕೊನೆಯ ದಿನಾಂಕನ ಕೊಟ್ಟಿದ್ದಾರೆ. ಅಷ್ಟರೊಳಗಡೆ ಎಲ್ಲರೂ ಕೂಡ ಅರ್ಜಿನ ಹಾಕಿ. ಅದೇ ರೀತಿಯಾಗಿ ಇದಕ್ಕೆ ಅರ್ಜಿ ಹಾಕೋದಿಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಅಭ್ಯರ್ಥಿಯ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ. ನಂತರ ಈ ಒಂದು ಅಭ್ಯರ್ಥಿಯ ಒಂದು ಭಾವಚಿತ್ರ ಬೇಕಾಗುತ್ತೆ. ನಂತರ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ, ಮತ್ತು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ. ಅದೇ ರೀತಿಯಾಗಿ ರೇಷನ್ ಕಾರ್ಡ್ ಬೇಕಾಗುತ್ತೆ. ನಂತರ ಮೊಬೈಲ್ ನಂಬರ್ ಕೂಡ ಬೇಕಾಗುತ್ತೆ. ಇಷ್ಟು ದಾಖಲಾತಿಗಳನ್ನ ನೀವು ಇಟ್ಕೋಬೇಕಾಗುತ್ತೆ. ಜೊತೆಗೆ ಅಂದ್ರೆ ಈ ಒಂದು 6 ಸ್ಕೀಮ್ ಅಲ್ಲಿ ಯಾವ ಒಂದು ಸ್ಕೀಮಿಗೆ ಯಾವೆಲ್ಲ ದಾಖಲಾತಿಗಳನ್ನ ಕೇಳ್ತಾರೆ ಅದನ್ನ ನೀವು ಕೊಟ್ಟು ಅದಾದ ನಂತರದಲ್ಲಿ ಅಪ್ಲೈನ ಮಾಡಬಹುದು. ಇದನ್ನು ಎಲ್ಲಿ ಅರ್ಜಿ ಹಾಕ್ಬೇಕಾಗುತ್ತೆ ಅಂತ ನೋಡೋದಾದ್ರೆ, ಈ ಒಂದು ಸೇವಾ ಕೇಂದ್ರಗಳೇನಿರ್ತಾವಲ್ವಾ, ಸೇವಾ ಸಿಂಧು ಕೇಂದ್ರಗಳು ಎಲ್ಲಿರ್ತವೆ ಅಲ್ಲಿ ನೀವು ಅರ್ಜಿಗಳನ್ನ ಹಾಕ್ಬಹುದು. ಅದೇ ರೀತಿಯಾಗಿ ಒಂದು ಯಾವುದು ಕರ್ನಾಟಕ ಒನ್ ಇದೆ, ಈ ಒಂದು ಏನು ಗ್ರಾಮ ಒನ್ ಇದೆ, ಇಲ್ಲಿ ಕೂಡ ನೀವು ಅರ್ಜಿಗಳನ್ನ ಹಾಕ್ಬಹುದು. ಇದೆಲ್ಲದಕ್ಕೂ ಕೂಡ ಅರ್ಜಿನ ಹಾಕಿ ಅದಾದ ನಂತರದಲ್ಲಿ ನೀವು ಸಹಾಯಧನ ಕೂಡ ಪಡ್ಕೋಬಹುದು. ಈ ಒಂದು ಯೋಜನೆಗಳನ್ನ ನೀವು ಪಡ್ಕೋಬಹುದು ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ದಯವಿಟ್ಟು ಕೂಡ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ ಸ್ನೇಹಿತರೆ.